ಗೃಹಲಕ್ಷ್ಮಿಯ ಗೊಂದಲ ಮತ್ತೊಮ್ಮೆ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಅದೇನು ಅಂತ ಅಂದ್ರೆ ಗೃಹಲಕ್ಷ್ಮಿ ಹಣ ತಮ್ಮ ಖಾತೆಗೆ ಬರ್ತಾ ಇಲ್ಲ ಅಂತೇಳಿ ಕೆಲ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಗದಗ ಹಾಗೆ ಹುಬ್ಬಳ್ಳಿಯಲ್ಲಿ ನಾರಿಯರು ಸಮರ ಸಾರಿದ್ದು ಸಹಜವಾಗಿ ಇದು ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಆದರೆ ಸಿಎಂ ಡಿಸಿಎಂ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. कि 2000 रुपए हर महीने कर्नाटक की महिलाओं को गृह लक्ष्मी स्कीम में दिलवाएंगे. वोट ಹಾಕಿಸ್ಕೊಳ್ಳೋದು ಮತ್ತೆ ಇದು ಇದ್ರೆ ಅವಾಗ ಹಾಕಿದ್ರಿ ಗೃಹ ಲಕ್ಷ್ಮಿ ರೊಕ್ಕನು ಬಂದಿಲ್ರಿ, ರೇಷನ್ ರೊಕ್ಕನು ಬಂದಿಲ್ಲ. 3 ತಿಂಗಳು ಆತಂದ್ರೆ ಟ್ಯೂಷನ್ ಫೀಸ್, ಸಾಲಿ ಫೀಸ್, ಬುಕ್, ಪೆನ್ ಇವೆಲ್ಲ ನಡೀತಿತ್ತು. ಗೃಹ ಲಕ್ಷ್ಮಿ ಅಂತ ಹೇಳಿದ್ರೆ ಗೃಹ ಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ. ಗೃಹಲಕ್ಷ್ಮಿ ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಮಹತ್ತರವಾದ ಯೋಜನೆ. ಈ ಯೋಜನೆ ಜಾರಿಗೆ ಮಹಿಳೆಯರು ಫಿದಾ ಆಗಿದ್ದು ಉಂಟು. ನಂತರದ ದಿನಗಳಲ್ಲಿ ಗೃಹಲಕ್ಷ್ಮಿಯರು ತಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ಉಂಟು. ಆದ್ರೀಗ ಮತ್ತದೇ ರಗಳೆ ಶುರುವಾಗಿದೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಗದಗದಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಮನೆ ನಿರ್ವಹಣೆ ಮಾಡುವುದು ಕಷ್ಟವಾಗ್ತಿದ್ದು ಮಕ್ಕಳ ಶಿಕ್ಷಣಕ್ಕೆ ಹೊಡೆತ ಬೀಳ್ತಿದೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡುಕರು ಗಂಡ ಇದ್ದವ್ರಿಗೆ ರೀ ಇವತ್ತು ದುಡಿದುಕೊಳ್ಳಿಲ್ಲ ಅಂದ್ರೂ ಒಂದು ವಾರ ನಮಗೆ ಕೊಳ್ಳಿಲ್ಲ ಅಂದ್ರೂ ನಮ್ಮ ಗೃಹಲಕ್ಷ್ಮಿ ರೊಕ್ಕ ಬರ್ತಿತ್ತು. ಅದನ್ನು ನಮ್ಮ ಮನೆತನಕ್ಕೆ ಟ್ಯೂಷನ್ ಫೀಸ್, ಸಾಲಿ ಫೀಸ್, ಬುಕ್, ಪೆನ್ ಇವೆಲ್ಲ ನಡೀತಿತ್ತು ರೀ. ಈಗ ಇವ್ರು ಧನಲ್ಲ ಅಂತ ಯಾಕೆ ಬಂದ್ ಮಾಡ್ಯಾರ ಅಂತ ನಮಗೆ ಯಾವುದೂ ಉತ್ತರನೂ ಇಲ್ಲ. ಗೃಹಲಕ್ಷ್ಮಿ ರೊಕ್ಕನೂ ಬಂದಿಲ್ರಿ, ರೇಷನ್ ರೊಕ್ಕನೂ ಬಂದಿಲ್ಲ. ಆ ನಂತರ ನಮ್ಮದು ಮನೆ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ನಮ್ಮ ಮನೆಯವರಂತರೂ ತೀರ್ಕೊಂಡ್ಬಿಟ್ರು. ನಾವು ದುಡಿಬೇಕು, ತಿನ್ನಬೇಕು, 4 ಮನೆ ಬಾಂಡೆ ತಿಕ್ಕಬೇಕು, ನಮ್ಮ ಜೀವನ ನಾವು ನಡೆಸಬೇಕು. ನಾವು ನಡೆಸೋದು ಅದು ಏನೋ 2000 ರೂಪಾಯಿ ಬರ್ತೈತೆ ಅಂದ್ರೆ ಮಾರ್ಕೆಟ್ ನೋಡಿದ್ರೆ ಎಲ್ಲ ಉರ್ದು ಹೇಳಾಕತ್ತೈತೆ ರೀ ಸರ್. ನಮ್ಗೆ ಇವಾಗ ಅದು ಗೃಹಲಕ್ಷ್ಮಿದು 4 ತಿಂಗಳು ಆಯ್ತು ರೀ ಸರ್. ಅದು ಇದು ರೇಷನಿಂದ ಅಂತರ ಒಂದು 8 ತಿಂಗಳ ಆಗಾಕ ಬಂತ್ರಿ ಸರ್, ಬಂದೇ ಇಲ್ಲ. ಈಗ ಗೃಹಲಕ್ಷ್ಮಿದು ಅದು ಬರುತ್ತನ್ನೋ ಕಾರಣಕ್ಕೆ ನಾವು ಸಂಗಿಂದ ಸಾಲ ಹೊಕ್ಕಿತ್ರಿ ನಮ್ದು. ನಾವು ದುಡ್ಕೊಂಡು ತಿನ್ನರ್ರಿ. ಈಗ ಒಮ್ಮಕ್ಳು ಹಿಂಗೆ ಸಡನ್ಲಿ ಬಂದ್ ಮಾಡಿದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ? ಗದಗ ಮಾತ್ರವಲ್ಲ, ಹುಬ್ಬಳ್ಳಿಯಲ್ಲೂ ಇದೇ ಗೋಳಾಗಿದೆ. ವೋಟ್ ಹಾಕಿಸ್ಕೊಳ್ಳೋದು ಮತ್ತೆ ಇದು ಇದ್ರೆ ಅವಾಗ ಹಾಕಿದ್ರಿ, ಮತ್ತೆ ಈಗ ಕೈ ಬಿಟ್ರು. 3 ತಿಂಗಳು ಆತನ್ರಿ ಬಂದಿಲ್ರಿ, ಮತ್ತೆ ಎಲ್ಲಾನು ದುಬಾರಿ ಆಗ್ಬಿಟ್ಟತ್ರಿ. ಹೌದ್ರಿ, ಮತ್ತೆ ಏನ್ ಮಾಡ್ಬೇಕು ನೋಡ್ರಿ, ಅದನ್ನ ನೋಡ್ಕೊಂತ ಕುಂತಾರ್ರಿ ಜನ ಎಲ್ಲಾರು. ಕೊಡ್ತೀವಿ ಅಂತ ಹೇಳ್ಯಾರ್ರಿ, ಮತ್ತೆ ಈಗ ಬಂದ್ ಮಾಡಿದ್ರಲ್ರಿ, ಅವ್ರ ಅಂತೇಳಿ ಹೋಗಿ ಕೇಳಕ್ ಆಕತ್ರಿ. ಗೃಹಲಕ್ಷ್ಮಿನೂ 1 ತಿಂಗಳು ಕೊಟ್ಟು ಮತ್ತೆ 3-4 ತಿಂಗಳು ಓಡಿಸ್ತಾರ್ರಿ, ಅದನ್ನ ಪೂರ ಹಾಕೋದೇ ಇಲ್ರಿ. ಪ್ರಹ್ಲಾದ್ ಜೋಶಿ ಮಾತನಾಡಿ, ಇಂದು ಸರ್ಕಾರದಲ್ಲಿ ರಸ್ತೆ ಮಾಡೋಕೆ ದುಡ್ಡಿಲ್ಲ, ಗೃಹಲಕ್ಷ್ಮಿ ಹಣವನ್ನು ಹಾಕ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಗೃಹಲಕ್ಷ್ಮಿ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ. ರಸ್ತೆಗಳನ್ನ ಮಾಡಲಿಕ್ಕೆ ದುಡ್ಡಿಲ್ಲ, ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ, ಎಲ್ಲ ಬೆಲೆಗಳು ಜಾಸ್ತಿ. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಯಾವುದನ್ನು ನಿಲ್ಲಿಸಲ್ಲ, ಕೂಡಲೇ ಹಣ ಬಿಡುಗಡೆ ಮಾಡಿಸ್ತೇನೆ ಅಂದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾವು ಕೊಟ್ಟ ಮಾತಿನಂತೆ ನಿಲ್ತೇವೆ ಎಂದ್ರು. ನೋಡಪ್ಪ, ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದ್ರೆ ಮಾಡ್ತೀವಿ. 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ, ಕೂಡಲೇ ಬಿಡುಗಡೆ ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಸದ್ಯ 3-4 ತಿಂಗಳಿನಿಂದ ಗೃಹಲಕ್ಷ್ಮಿಯರು ಹಣವಿಲ್ಲದೆ ಒದ್ದಾಡಿದ್ದಾರೆ. ಮಹಿಳೆಯರ ಸಂಕಷ್ಟ ಸರ್ಕಾರಕ್ಕೂ ತಲುಪಿದೆ. ಹೀಗಾಗಿ ಫಲಾನುಭವಿಗಳ ಖಾತೆಗೆ ಹಣ ಯಾವಾಗ ಬೀಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.